ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಸ್ಲೀವ್ಸ್ ಡಿಸೈನು ತುಂಬ ಚೆನ್ನಾಗಿದೆ ಡಿಸೈನು. ಅದಕ್ಕೆ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ. ಇದು ಬ್ಲೌಸ್ಗೂ ಬೇಕಾಗಿತ್ತು, ಹಾಗಾಗಿ ಸ್ಲೀವ್ಸ್ ಡಿಸೈನ್ಗೂ ಇದನ್ನೇ ಕೊಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೀರೆ ಕಲರ್ ಪೀಸ್ ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ರಾ ಸಿಲ್ಕಲ್ಲಿ ತೊಗೊಂಡಿರುವಂಥದ್ದು. ಇದನ್ನು ಡೋರಿ ಅಂದರೆ ಅದು ಡಿಸೈನ್ ಮಾಡೋದಕ್ಕೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಸ್ಟಿಚ್ ಮಾಡಿ ಡೋರಿ ಥರ ಇನ್ನೌಟ್ ಮಾಡ್ಕೋಬೇಕು. ಹಂಗೆ ಫೋಲ್ಡ್ ಮಾಡೋನು ಮಾಡ್ಬೋದು. ನಾನು ಈ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ಟಿಚಿಂಗ್ ಎಲ್ಲ ಕಾಣಿಸಲ್ಲ ಅಂದ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡಿ ಡೋರಿ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಸ್ಟಿಚ್ ಮಾಡ್ಕೊಂಡು ಅದನ್ನು ಇನ್ನೌಟ್ ಮಾಡ್ಕೋಬೇಕು. ನಾನು ಯಾವಾಗ್ಲೂ ಒಂದು ದೊಡ್ಡ ಸೂಜಿಗೆ ಒಂದು 5-10 ಎಳೆವರೆಗೂ ದಾರ ತೊಗೋತೀನಿ. ಯಾಕೆಂದರೆ ದಾರ ಕಟ್ಟಾದರೆ ಮತ್ತೆ ಎಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ದೊಡ್ಡ ಸೂಜಿಗೆ ದಾರ ಹಾಕ್ಕೊಂಡು ನಾಟ್ ಹಾಕೋತೀನಿ. ನಾಟ್ ಹಾಕ್ಕೊಂಡು ಅದು ತುದೀಲಿ ನಾಟ್ ಹಾಕ್ಕೊಂಡು ಒಳಗಡೆ ಸೂಜಿನ ತೂರಿಸ್ಬಿಟ್ಟು ಇನ್ನೌಟ್ ಮಾಡಿ ಎಳೆಯೋದು. ಅಂದರೆ ನೀವು ಸ್ಟಿಚ್ಚಿಂಗ್ ಒಂದೇ ಲೆವೆಲ್ಗೆ ಮಾಡಿದರೆ ಎಷ್ಟೇ ಸಣ್ಣಕ್ಕಾದರೂ ಆರಾಮಾಗಿ ಬರುತ್ತೆ. ಸ್ಟಿಚ್ಚಿಂಗು ಸ್ವಲ್ಪ ದೊಡ್ಡದು ಚಿಕ್ಕದು ಆದರೆ ಬರಲ್ಲ, ಅಷ್ಟೇ, ಇನ್ನೇನಿಲ್ಲ ಇದ್ರ ಮೆಥಡು. ಸ್ಟಿಚ್ಚಿಂಗ್ ಒಂದೇ ಲೆವೆಲ್ಗೆ ಇರಬೇಕು, ನೀಟಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಸ್ಟಿಚ್ಚಿಂಗ್ ನೀವು ಯಾವಾಗ ಆ ಕಡೆ ಈ ಕಡೆ ಮಾಡ್ಕೋತೀರಾ ಅವಾಗೇನಾಗುತ್ತೆ, ಒಂದು ಚಿಕ್ಕದಾಗದ ಬರಲ್ಲ, ದೊಡ್ಡದಾಗಿರೋ ಥರ ಬರುತ್ತೆ. ಹಾಗಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ, ಆರಾಮಾಗಿ ತೆಗಿಬೋದು ಇದೇ ಸೂಜಿಲಿ. ನಾನು ಎಲ್ಲ ಡೋರಿನೂ ಅಷ್ಟೇ ಇದರಲ್ಲೇ ಇದೇ ಥರ ಸೂಜಿಲಿ ನಾಟ್ ಹಾಕ್ಕೊಂಡೇ ತೆಗಿಯೋದು. ದೊಡ್ಡ ಸೂಜಿಲಿ ತೆಗೀರಿ, ಚಿಕ್ಕ ಸೂಜಿಲೆಲ್ಲ ತೆಗಿಯೋಕ್ಕೆ ಹೋಗ್ಬಿಡಿ, ಸೂಜಿನೇ ಅಲ್ಲಿ ಸಿಗಾಕೋತಾ ಇರುತ್ತೆ. ದೊಡ್ಡ ಸೂಜಿಯಲ್ಲೇ ತೆಗೆದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಈ ಥರ ಡೋರಿನ ತಿರುಗಿಸ್ಕೊಂಡಾದ್ಮೇಲೆ ನೀಟಾಗಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಆಮೇಲೆ ಸ್ಲೀವ್ಸ್ ತೊಗೊಳ್ಳೋಣ. ಸ್ಲೀವ್ಸ್ ಬಂದುಬಿಟ್ಟು ನಾನು ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ಸರಿಯಾಗಿ ವೀಡಿಯೋನೇ ಮಾಡಿಲ್ಲ, ಅದು ವೀಡಿಯೋ ನೋಡಿಕೊಂಡೇ ಇಲ್ಲ ನೋಡಿ, ಅರ್ಧಂಬರ್ಧಂ ಆಗಿದೆ. ಒಂದು ವೀಲರಲ್ಲಿ ತೊಗೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲ ಅಂದರೆ ನೀವು ಕರೆಕ್ಟಾಗಿ ಅಲ್ಲಿ ಸ್ಕೇಲಲ್ಲಿ 2 ಸ್ಲೀವ್ಸ್ಗೂ ಮಾರ್ಕ್ ಮಾಡಿಕೊಡಿ. ವೀಲರ್ ಇದ್ದರೆ ಈ ಥರ ವೀಲರಲ್ಲಿ ಮಾಡ್ಕೊಳ್ಳಿ. ಕೆಳಗಡೆ 1 ಇಂಚ್ ಬಿಡಬೇಕು, ಮೇಲ್ಗಡೆ 1 ಇಂಚ್ ಬಿಟ್ಟು ಮಧ್ಯದಲ್ಲಿ 3/4 ಇಂಚಿಗೆ ತೊಗೊಳ್ಳಿ. 3/4 ಇಂಚಿಗೆ ತೊಗೊಂಡ್ರೆ 2 ಕಡೆನೂ ಸೇರಿಸಿ ನಮಗೆ 1.5 ಇಂಚು ಓಪನ್ ಬರುತ್ತೆ, ನೀಟಾಗಿ ಬರುತ್ತೆ. ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಆ ರೀತಿ ಡಬಲ್ ಫೋಲ್ಡ್ ಮಾಡಿ 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ 2 ಸೇರಿಸಿ 1.5 ಇಂಚು ಓಪನ್ ಬರುತ್ತೆ. ಸ್ಟಿಚ್ಚಿಂಗ್ ಮಾಡಿದ್ಮೇಲೆ 2 ಇಂಚ್ ಆಗುತ್ತೆ. ಅದು ಸ್ಟಿಚ್ಚಿಂಗ್ ಹೋಗುತ್ತಲ್ಲ, ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಎಲ್ಲ ಸೇರಿ 2 ಇಂಚ್ ಬರುತ್ತೆ. ಈ ರೀತಿ ಫಸ್ಟು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ವೀಲರ್ ಇದ್ದರೆ 2ರಲ್ಲಿ ಒಟ್ಟಿಗೆ ಮಾರ್ಕಿಂಗ್ ಬರುತ್ತೆ, ಇಲ್ಲಾಂದರೆ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು 2 ಕಡೆನೂ ಟ್ಯಾಪ್ ಮಾಡ್ಕೊಳ್ಳಿ, ಆ ಥರನೂ ಮಾಡ್ಕೊಬೋದು. ಈಗ ಮಾಮೂಲಿ ಮೈನ್ ಬ್ಲೌಸ್ ಪೀಸ್ ಇಟ್ಕೊಂಡು ಸ್ಲೀವ್ಸ್ನ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಅದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಮಧ್ಯದಲ್ಲಿ ಓಪನ್ ಬರುತ್ತೆ. ಮೇಲ್ಗಡೆ 1 ಇಂಚ್ ಬಿಡಬೇಕು, ಕೆಳಗಡೆ 1 ಇಂಚ್ ಬಿಡಬೇಕು, ಎಲ್ಲನೂ ಓಪನ್ ಮಾಡೋಕ್ಕೆ ಹೋಗಬಾರ್ದು. ಮಧ್ಯದಲ್ಲಿರೋದು ಮಾತ್ರ ನಾನಿಲ್ಲಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ, ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದರಲ್ಲೇ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಡಿಸೈನ್ ಮಾಡ್ಬೋದು. ನಾನು ಸದ್ಯಕ್ಕೆ ಈ ಡಿಸೈನ್ ಮಾತ್ರ ಮಾಡಿದ್ದೀನಿ. ಇದರಲ್ಲೇ ಒಂದು ಸ್ವಲ್ಪ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಮಣಿ ಸ್ಟಿಚ್ ಮಾಡಿದ್ರೆ ಒಂಥರ ಬಟರ್ಫ್ಲೈ ಥರ ಎಲ್ಲ ಬರುತ್ತೆ, ಆ ಥರನೂ ಮಾಡ್ಬೋದು. ಇಲ್ಲ ಹಿಂಗೇ ಇವಾಗ ಸ್ಟಿಚಿಂಗ್ ಮಾಡಿದ್ನಲ್ಲ ಅಷ್ಟರಲ್ಲೇ ಬೇಕಾದರೂ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಓಕೆನಾ? ಇವಾಗ ಇದನ್ನು ಮಾರ್ಕಿಂಗ್ ಮೇಲೇ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಅಂದರೆ ಮೇಲ್ಗಡೆ 1 ಇಂಚು ಕೆಳಗಡೆ 1 ಇಂಚ್ ಬಿಟ್ಟಿದ್ದೀನಿ. ನಾನು ಎಲ್ಲ ಫುಲ್ಲು ಓಪನ್ ಮಾಡಿಲ್ಲ, 1 ಇಂಚ್ ಬಿಟ್ಟು ಮಧ್ಯದಲ್ಲಿ ಮಾತ್ರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ಓಪನ್ ಮಾಡಬೇಕು, ಕಟ್ ಮಾಡಿ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು ಸುತ್ತ. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಅದು ಮೂಲೆಯಲ್ಲೆಲ್ಲ ಕ್ರಾಸಾಗಿರುತ್ತೆ, ನೀಟಾಗಿ ತಿರುಗಿಸ್ಕೊಳ್ಳಿ. ಅಲ್ಲಿ ಮೂಲೆಯಲ್ಲೂ ಒಂಚೂರು ಆ ಕಡೆ ಈ ಕಡೆ ಆದ್ರೂ ನೀಟಾಗಿ ಬರೋಲ್ಲ, ಅದು ಬಾಕ್ಸ್ ಟೈಪಲ್ಲಿ ಬರುತ್ತೆ ಆಯತಾಕಾರದಲ್ಲಿ. ಈಗ ಅದನ್ನು ಎಕ್ಸ್ಟ್ರಾ ಬಟ್ಟೆ ಅದು ಮಧ್ಯದಲ್ಲಿ ಸ್ಟಿಚ್ಚಿಂಗ್ ಪಕ್ಕದಲ್ಲಿ ನೀಟಾಗಿ ನಮಗೆ ಸ್ಟಿಚ್ಚಿಂಗ್ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕಟ್ ಮಾಡ್ಕೊಂಬಿಡ್ಬೇಕು. ಕಟ್ ಮಾಡಿದ್ಮೇಲೆ ಆ ಮೂಲೆಯಲ್ಲೆಲ್ಲ ನ್ಯಾಚ್ ಹಾಕ್ಕೋಬೇಕು, ಯಾಕೆಂದರೆ ನಾವು ತಿರುಗಿಸಿದಾಗ ಅದು ನೀಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ನ್ಯಾಚ್ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟ್ ಈ ಥರ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ನ್ಯಾಚ್ ಹಾಕ್ಕೋಬೇಕು. ಈ ರೀತಿ ಆ ತುದೀಲಿ ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಅದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಹಾಗೇನಾಗುತ್ತೆ, ನಾವು ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಐರನ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಕೆಲವೊಂದು ಐರನ್ ಮಾಡಲೇಬೇಕು ಆ ಥರ ಇರುತ್ತೆ. ಐರನ್ ಮಾಡಿದ್ರೆ ಇನ್ನೂ ಸ್ಟಿಫಾಗಿರುತ್ತೆ, ಇಲ್ಲ ಅಂದ್ರೂ ಹಾಗೇ ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ರೆ ನೀಟಾಗಿ ತಿರುಗುತ್ತೆ. ಓಕೆನಾ? ಈ ಥರ ಒಳಗಡೆ ತಿರುಗಿಸ್ಕೊಂಡು ಆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆಗೇನಾಗುತ್ತೆ, ನಾವು ಫುಲ್ಲು ತಿರುಗಿಸಿದಾಗ ಅವಾಗ ಸ್ಟಿಚಿಂಗ್ ಹಾಕಿರ್ತೀವಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಇಲ್ಲಿ ಹಾಕ್ತಾಯಿದ್ದೀನಲ್ಲ ಸ್ಟಿಚಿಂಗು, ಇದೇ ರೀತಿ ಲೈನಿಂಗ್ ಮೇಲೆ ಹಾಕಿ
ಬ್ಲೌಸ್ ಪೀಸ್ ಮೇಲೆ ಹಾಕ್ಬಾರ್ದು, ಮೇಲೆ ಕಾಣಿಸುತ್ತೆ. ಆಲ್ರೆಡಿ ಇನ್ನೂ ಒಂದು ಸ್ಟಿಚ್ ಹಾಕ್ದಾಗ ಮೇಲೆ ಬರುತ್ತೆ. ಇದು ಆಲ್ರೆಡಿ ಲೈನಿಂಗ್ ಮೇಲೆ ಹಾಕ್ಕೋಬೇಕು. ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಆ ಮೂಲೆ ಮೂಲೆಯಲ್ಲೆಲ್ಲ ನ್ಯಾಚ್ ಹಾಕಿರ್ತೀವಿ, ನೀಟಾಗಿ ತಿರುಗಿಸ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ನೋಡಿ ನೀಟಾಗಿ ಹಾಕ್ಕೋಬೇಕು, ಸುತ್ತ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದಮೇಲೆ ಅದು ಫುಲ್ಲು ಒಳಗಡೆ ಫೋಲ್ಡಿಂಗ್ ಆಗುತ್ತೆ ಲೈನಿಂಗ್ ಬಟ್ಟೆ. ಆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು ಮೇಲೆ. ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಎರಡೂ ಸೇರಿಸಿ, ಲೈನಿಂಗು ಮತ್ತು ಇದನ್ನು ಸೇರಿಸಿ ಒಂದು ಹೊಲಿಗೆ ಹಾಕ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೆ ನೀವು ಒಂಚೂರು ಐರನ್ ಟಚ್ ಕೊಟ್ಟರೆ, ಇಲ್ಲ ಸ್ಟಿಚ್ ಇದು ಲಾಸ್ಟಲ್ಲಿ ಐರನ್ ಮಾಡಿದ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ಓಕೆನಾ. ನಾನು ಸ್ಲೀವ್ಸ್ಗೆ ನೆಕ್ಗೆ ಮಧುಬಾಲ ಡಿಸೈನ್ ಮಾಡಿದ್ದೆ. ಸ್ಲೀವ್ಸ್ಗೆ ಏನು ಮಾಡೋದು ಅಂದ್ಬಿಟ್ಟು ಆವಾಗ ಇದು ಪ್ಯಾಚ್ ಥರ ಮಾಡೋಣ ಅಂದ್ಬಿಟ್ಟು ಮಾಡಿರುವಂಥದ್ದು ಡಿಸೈನು. ನಾನೇ ಸುಮ್ಮನೆ ಸೆಲೆಕ್ಟ್ ಮಾಡಿ ಇದೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ, ಮ್ಯಾಚಿಂಗ್ ಆಗಬೇಕು ಅಂತ. ನೋಡಿ ಈ ರೀತಿ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಮೇಲೆ ಒಂದು ತುದಿಗೆ ಸ್ಟಿಚ್ ಹಾಕ್ಕೋಬೇಕು. ನಾನು ಹೇಳಿದ್ನಲ್ಲ ಪಾಯಿಂಟ್ ಹೊಲಿಗೆ ಇದು. ಈ ರೀತಿ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಸುತ್ತ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೋಬೇಕು. ಒಂದು ತುದಿಗೆ ಎರಡನ್ನೂ ಲೈನಿಂಗ್ ಬಟ್ಟೆ ಮತ್ತು ಬ್ಲೌಸ್ ಪೀಸ್ನ ನೀಟಾಗಿ ಹಿಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಬರುತ್ತೆ, ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋದಿಲ್ಲ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆನೂ ಕೆಳಗಡೆ ಎಳ್ಕೋಬೇಕು, ಮೇಲುಗಡೆ ಬ್ಲೌಸ್ ಪೀಸನ್ನು ನೀಟಾಗಿ ಒಂದೇ ಲೆವೆಲ್ಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಷ್ಟೇನೆ. ಈ ರೀತಿ ಸ್ಟಿಚಿಂಗ್ ಆಗುತ್ತೆ ಇದು. ಇದಾದಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡಬೇಕು. ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಮೇಲೆ ಎರಡೂ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಸೈಡ್ ಇಟ್ಕೋಬೇಕಾಗುತ್ತೆ. ಓಕೆನಾ. ಫಸ್ಟ್ ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತು ನಾನು ಹೇಳ್ದಾಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಅದು ಮೂಲೆ ಮೂಲೆಯಲ್ಲಿ ಸ್ವಲ್ಪ ನೀಟಾಗಿ ಸೂಜಿ ಇಳಿಸಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆನಾ. ಇಲ್ಲಾಂದರೆ ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ. ಹಂಗೆ ಆಗಬಾರ್ದು ಅಂದರೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಆಯಿತು. ಇವಾಗ ಇದನ್ನು ಉಲ್ಟಾ ಹಿಂಗೆ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು ಸುತ್ತ. ನೋಡಿ ಈ ರೀತಿ ಬಂತು ಓಪನ್ನು. ಇವಾಗ ಇದು ಹೇಳ್ದಂಗೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಅದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ರೆ ನಮಗೆ ಇದು ಸ್ಲೀವ್ಸು ರೆಡಿ ಆಗುತ್ತೆ. ಓಕೆನಾ. ಇದು ರೆಡಿ ಆದಮೇಲೆ ನಾವು ಆಲ್ರೆಡಿ ಫಸ್ಟ್ಗೆ ನಾನು ಡೋರಿ ಥರ ರೆಡಿ ಮಾಡ್ಕೊಳ್ಳೋದು ತೋರಿಸಿದ್ನಲ್ಲ, ಅದನ್ನು ಒಂದು ಪೇಪರ್ ತೊಗೋಬೇಕು, ನ್ಯೂಸ್ ಪೇಪರ್ ತಗೊಂಡು ಅದ್ರ ಮೇಲೆ ಇದು ಏನು ಮಾರ್ಕ್ ಇದೆ ಆ ಮಾರ್ಕನ್ನು ಇಲ್ಲಿ ಓಪನ್ ಇದೆಯಲ್ಲ ಅದನ್ನು ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ನಮ್ಗೆ ಅಷ್ಟರಲ್ಲಿ ಡಿಸೈನ್ನ ರೆಡಿ ಮಾಡೋಕ್ಕೆ ಮಾರ್ಕ್ ಅದು ಗೊತ್ತಾಗಬೇಕು ಅಂತ. ಪೇಪರ್ ಇಟ್ಕೊಂಡು ಮಾಡಿದ್ರೆ ಅದು ಸ್ಟಿಫಾಗಿರುತ್ತೆ. ಆಮೇಲೆ ಪೇಪರ್ ತೆಗೆದುಬಿಟ್ರೆ ಡಿಸೈನ್ ನೀಟಾಗಿ ನಮಗೆ ಕಾಣಿಸುತ್ತೆ. ಓಕೆನಾ. ನೀವು ಡೈರೆಕ್ಟಾಗಿ ಅದ್ರ ಮೇಲೆ ಮಾಡೋಕ್ಕೋದ್ರೆ ಚೂರು ಮೇಲೆ ಕೆಳಗೆ ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಹಳೆ ನ್ಯೂಸ್ ಪೇಪರು ಯಾವುದೋ ಒಂದು ಪೇಪರ್ ತೊಗೊಂಡ್ರೂ ಸಾಕು. ಆ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡು ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಆಮೇಲೆ ತೆಗೆದುಬಿಡೋದು, ಅದಕ್ಕೆ ಸ್ಟಿಚ್ ಮಾಡಾದಮೇಲೆ ಅದನ್ನು ಓಪನ್ ಮಾಡಿ ತೆಗೆದುಬಿಟ್ರೆ ಆಯಿತು, ನೀಟಾಗಿರುತ್ತೆ. ಓಕೆನಾ. ಇಷ್ಟೇ ಇದು. ಇವಾಗ ಈ ಥರ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ತೆಗೆದಾದ್ಮೇಲೆ ನಾನು ಹೇಳ್ದಂಗೆ ನ್ಯೂಸ್ ಪೇಪರ್ ತಗೋಬೇಕು. ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡಿ, ಕಟ್ ಮಾಡಿ. ಆಮೇಲೆ ಎಲ್ಲ ನ್ಯಾಚ್ ಹಾಕಿರ್ತೀವಲ್ಲ ಕಂಕ್ಳ ಹತ್ರ ಮೇಲೆ ಎಲ್ಲ ಅಲ್ಲೆಲ್ಲ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ನ್ಯಾಚ್ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ನಮ್ಗೆ ಗೊತ್ತಾಗಬೇಕಲ್ಲ ಅಂತ. ನೋಡಿ ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಕಡೆಯೂ 4 ನ್ಯಾಚ್ ಬರುತ್ತೆ. ಆಯಿತು ನೋಡಿ ಈ ರೀತಿ ರೆಡಿ ಆಯಿತು. ಈಗ ಇದಕ್ಕೆ ನ್ಯೂಸ್ ಪೇಪರ್ ತಗೊಳ್ಳೋಣ. ಆ ನ್ಯೂಸ್ ಪೇಪರ್ನ ಇಟ್ಬಿಟ್ಟು ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು ನೀಟಾಗಿ. ಅದೆಷ್ಟು ಓಪನ್ ಇದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ನೀಟಾಗಿ. ಒಂದು ಮಾರ್ಕಿಂಗ್ ಪೀಸಲ್ಲೋ ಪೆನ್ನಲ್ಲೋ ನಿಮ್ಗೆ ಯಾವುದ್ರಲ್ಲಾಗುತ್ತೆ ಅದರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಏನಕ್ಕಪ್ಪ ಅಂದರೆ ನಾವು ಕರೆಕ್ಟಾಗಿ ಇವಾಗ ಡಿಸೈನ್ ಮಾಡಿದ್ರೆ ಅದ್ರ ಅಳತೆಗೆ ಮಾಡಿದಾಗ ನಾವು ಅದನ್ನು ತಿರ್ಗಿ ಡೈರೆಕ್ಟಾಗಿಟ್ಟು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಪೇಪರ್ನ ತೆಗೆದುಬಿಡ್ಬೋದು. ಅಷ್ಟೇ, ಅದು ಈಸಿಯಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ನೋಡಿ ಆವಾಗಲೇ ಕಟಿಂಗ್ ಮಾಡ್ಕೊಂಡಿದ್ಮೇಲೆ ಈ ಥರ ಪೇಪರಲ್ಲಿ ಮಾರ್ಕಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಆದಮೇಲೆ ಇದನ್ನೇನಿಲ್ಲ, ಡೈರೆಕ್ಟಾಗಿ ಆ ಬ್ಲೌಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಈಸಿಯಾಗಿ ಮಾಡ್ಕೊಬೋದು. ಇದು ತುಂಬ ನೀಟಾಗಿ ಬರುತ್ತೆ, ಕಷ್ಟ ಅಂತೂ ಇಲ್ವೆಲ್ಲ. ನೀವು ಬಿಗಿನರ್ಸ್ ಆದ್ರೂ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ನೋಡಿ ಈ ರೀತಿ ಬ್ಲೌಸ್ ಪೀಸ್ನ ಅದ್ರ ಮೇಲೆ ಇಟ್ಟು ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಒಂಚೂರು ಆ ಕಡೆ ಈ ಕಡೆ ಒಂದೇ ಲೆವೆಲ್ಗಿದೆಯಾ ನೋಡಿಕೊಂಡು, ಅದು ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗದೆ ಇದ್ದಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಈ ಪೇಪರ್ನ ತೆಗೆದುಬಿಟ್ರೆ ಆಯಿತು, ನೀಟಾಗಿ ಬರುತ್ತೆ ಡಿಸೈನು.
ಆರಾಮಾಗಿ ಮಾಡ್ಕೋಬೋದು. ಇದನ್ನು ನೆಕ್ಕಿಗೂ ಮಾಡ್ಬೋದು. ನಾನು ನೆಕ್ಕಿಗೆ ಮಾಮೂಲಿ ಮುಂದೆ ಮಧುಬಾಲ ಡಿಸೈನ್ ಮಾಡಿದ್ದೀನಿ, ಹಿಂದೆ ಮಾಮೂಲಿ ವಿ ನೆಕ್ಕಲ್ಲಿ ಮಾಡಿರೋದ್ರಿಂದ ಸ್ಲೀವ್ಸ್ಗೆ ಈ ಥರ ಇರಲಿ. ತುಂಬ ದೊಡ್ಡದಿತ್ತಲ್ಲ ಬಾರ್ಡರು, ಇನ್ನೇನು ಮಾಡೋ ಡಿಸೈನ್ಗೆ ಅಷ್ಟು ಐಡಿಯಾ ಬರಲಿಲ್ಲ. ಇದು ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬ ಆಮೇಲೆ ಈಸಿಯಾಗಿ ಮಾಡ್ಕೋಬೋದು, ತುಂಬ ಕಷ್ಟ ಏನಾಗಲ್ಲ. ಫಸ್ಟ್ ಇನ್ನೌಟ್ ಮಾಡ್ಕೊಂಬಿಟ್ಟು ಆ ಪಟ್ಟಿಗಳು ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ಮುಂದೆ ನಿಮಿಷ ಸ್ಟಿಚ್ ಮಾಡ್ಕೊಂಬಿಡ್ಬೋದು ನೋಡಿ. ಇಷ್ಟೇ ಇದು, ನೀಟಾಗಿ ಸ್ಟಿಚ್ ಮಾಡಿ. ಇವಾಗ ಇದರಲ್ಲಿ ಹಂಗೇ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಅದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಬಟ್ಟೆ ಜಾಸ್ತಿ ಉದ್ದ ಬಿಟ್ಟಿರ್ತೀವಲ್ಲ, ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ನೀಟಾಗಿರುತ್ತೆ ಅಂತ ಅಷ್ಟೇ. ಆಮೇಲೆ ಒಂದೇ ಹೊಲಿಗೆ ಇರೋ ಬದಲು ಎರಡೆರಡು ಹೊಲಿಗೆ ಹಾಕಿದಾಗ ಇನ್ನೂ ಸ್ಟಿಫಾಗಿರುತ್ತೆ. ಇವಾಗ ಇದು ತೆಗೆದ್ಬಿಟ್ಟು ಆ ಪೇಪರ್ನ ತೆಗೆದ್ಬಿಡೋದು ಅಷ್ಟೇ. ಆ ಪೇಪರ್ ತೆಗೆದುಬಿಟ್ರೆ ಬ್ಯೂಟಿಫುಲ್ಲಾಗಿರೋ ಸ್ಲೀವ್ಸ್ ಡಿಸೈನ್ ರೆಡಿ ಆಗುತ್ತೆ ನೋಡಿ. ಈ ರೀತಿ ಬಂತು. ಇವಾಗ ಇದನ್ನು ತೆಗೆದುಬಿಡೋಣ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಆಯಿತು. ಇವಾಗ ಪೇಪರೆಲ್ಲ ತೆಗೆದ್ರೆ ನೀಟಾಗಿ ಬಂತು ಡಿಸೈನ್. ಆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ನಾವು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಪಟ್ಟಿದ್ದು, ಅದನ್ನು ತೆಗೆದುಬಿಡಿ. ಎಕ್ಸ್ಟ್ರಾ ಆಲ್ರೆಡಿ ಡಬಲ್ ಸ್ಟಿಚ್ ಮಾಡಿರ್ತೀವಲ್ಲ, ಇನ್ನು ಉದ್ದಕ್ಕಿನ್ನೂ ಜಾಸ್ತಿ ಇದ್ದರೆ ಅದನ್ನು ಇದ್ರ ಕಟ್ ಮಾಡ್ಕೊ ತೆಗೆದುಬಿಟ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಲೇಬೇಕು. ಬಿಗಿನರ್ಸ್ ಆದರೂ ಟ್ರೈ ಮಾಡ್ಬೋದು, ಏನು ತುಂಬ ಈಸಿ ಇದು ನೋಡಿ. ಈ ರೀತಿ ಬಂತು ಡಿಸೈನ್, ತುಂಬ ಚೆನ್ನಾಗಿದೆ ಅಲ್ಲ. ಇಷ್ಟೇ ಫ್ರೆಂಡ್ಸ್ ಡಿಸೈನು, ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ, ಡಬಲ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.